ಸರ್ ಎಲ್ಲ ಹೇಳ್ತಿದ್ರು ಬಹಳಷ್ಟು ಗಾಂಭೀರ್ಯದಿಂದ ಇರ್ತಿದ್ರು ಸ್ಟೂಡೆಂಟ್ ಲೈಫ್ ಅಲ್ಲಿ ಅಂತ. ಆದ್ರೆ ಆ ಸಂದರ್ಭದಲ್ಲಿ ಏನಾರ ಚೇಷ್ಟೆಗಳು ಮಾಡಿ ಆ ಶಿಕ್ಷಕರು ಹೊಡೆದಿದ್ದಂಥದ್ದು ಆ ತರದ್ ಏನಾರ ಆಗಿದೆಯಾ ಸರ್? ಥ್ಯಾಂಕ್ ಯು ಸರ್. ಆ ಥರದ್ದು ಅಂದರೆ ಯಾವುದೇ ಒಂದು ಚೇಷ್ಟೆ ಮಾಡುವಂಥದ್ದು ಇದೇನೂ ಇರಲಿಲ್ಲ. 3 ವರ್ಷ ನಾವು ಅವನನ್ನು ಅಬ್ಸರ್ವ್ ಮಾಡಿದಂತೆ ಓದು ಬರೆಯೋದ್ರಲ್ಲಿ ಶಿಸ್ತಾಗಿ ಕ್ಲಾಸಿಗೆ ಬರ್ತಾ ಇದ್ದ, ಬರಿತಾ ಇದ್ದ, ಓದ್ತಾ ಇದ್ದ, ಸ್ನೇಹಿತರ ಜೊತೆ ಇರ್ತಾ ಇದ್ದ. ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಸರ್ ಎಲ್ಲ ಹೇಳಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದೆ ಸರ್. ಆಮೇಲೆ ಒಂದು ಸ್ವಲ್ಪ ಅವಾಗ ಇವಾಗಿಗಿಂದಕ್ಕೂ ಮತ್ತು ಅದಕ್ಕೆ ಕಂಪೇರ್ ಮಾಡೋದಾದರೆ ಅವನು ಒಂದು ಈ ಏಕಪಾತ್ರ ಅಭಿನಯ ಇರ್ಬೋದು, ಅಥವಾ ಕೆಲವೊಂದು ಹಾಡುಗಳಿಗೆ ನೃತ್ಯ ಕಂಪೋಸ್ ಮಾಡೋದಾಗಿರ್ಬೋದು, ಈ ಕೆಲವೊಂದು ಪ್ರೋಗ್ರಾಮ್ ಮಾಡ್ತಿರ್ತೀವಲ್ಲ ಶಾಲೆಯಲ್ಲಿ, ಅದರಲ್ಲಿ ಇದ್ನಲ್ವಾ ಅನ್ನೋಂಥ ಒಂದು ಸ್ವಲ್ಪ ಪ್ರತಿಭೆಯನ್ನ ನಾವು ಹೋಲಿಕೆ ಮಾಡ್ಬೋದು ಸರ್. ಈಗ ಸರ್ ನೀವು ಆ ಪ್ರತಿಭೆ ನೋಡಿದಿರಿ ಆಗ. ಈಗ ಬಿಗ್ ಬಾಸ್ ಮತ್ತೆ ಹಿಂದೆ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಹೀಗೆ ಭರ್ಜರಿ ಬ್ಯಾಚುಲರ್ಸ್ ಈ ತರದ ಒಂದು ಕಾರ್ಯಕ್ರಮಗಳಲ್ಲಿ ಅವ್ರು ಕೊಟ್ಟಂತಹ ಮನರಂಜನೆ ಏನ್ ಹೇಳ್ತಾರೆ ಸರ್? ಅದು ಎಕ್ಸ್ಟ್ರಾಡಿನರಿ ಸರ್. ಅದು ಪ್ರತಿಭೆ ಯಾರಿಗಿರುತ್ತೆ ಅಂಥವ್ರು ಮಾತ್ರ ಕೊಡಕ್ ಸಾಧ್ಯ. ಎಲ್ಲರೂ ನಟರೆ ಅಥವಾ ನಟನೆ ಮಾಡೋದಕ್ಕೆ ಪಾರ್ಟಿಸಿಪೇಟ್ ಮಾಡೋಕೆ ಬರ್ತಾರೆ ಬಟ್ ಇವನಲ್ಲಿ ಒಂದು ಆ ರೀತಿಯಾದ ಔಟ್ಸ್ಟ್ಯಾಂಡಿಂಗ್ ಒಂದು ಎನರ್ಜಿ ಅವನ ಒಂದು ನಟನೆಯಲ್ಲಿ ಇದೆ ಸರ್. ಅವನು ಹಂಗಾಗ್ಬಿಡೋ ಅದು ಸಾಧ್ಯ ಆಯಿತು. ಮತ್ತೆ ಸರ್ ನಾನು ಇಲ್ಲಿ ಇಂಗ್ಲೀಷ್ ಟೀಚರು. ಅವನು ಕೆಲವೊಂದು ಶೋಗಳಲ್ಲಿ ಇರ್ತದೆ ಇಂಗ್ಲೀಷ್ ಅಂದರೆ ನಾವು ಅಷ್ಟೊಂದೇನು ಇರಲಿಲ್ಲ ಕಣಪ್ಪ ಅಂತ ಹೇಳ್ಕೊಂಡಿದ್ದಾನೆ ಸರ್ ಅವನು. ಆದರೆ ಈಗ ನೋಡಿದ್ರೆ ಅವನು ಮಾಡ್ತಕ್ಕಂಥ ಪಂಚ್ ಡೈಲಾಗ್ಗಳಿಗೆ ಇಂಗ್ಲೀಷ್ ವೊಕ್ಯಾಬುಲರಿ ನಾನೇ ಡಿಕ್ಷನರಿಲಿ ಹುಡುಕ್ಬೇಕು ಸರ್. ಆ ಥರ ಒಂದು ವರ್ಡ್ಸ್ನ ಅವನು ಮಾಡ್ತಾನೆ. ಅದೊಂದು ಹೆಮ್ಮೆ ವಿಚಾರ ಸರ್. ಅವನು ಈ ರೀತಿಯಾಗಿ ಅವನು ನಮ್ಮ ಶಾಲೆಯಲ್ಲಿ ಓದಿ ಈಗ ಬಿಗ್ ಬಾಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವನು ಗೆಲ್ಲಿ ಅಂತೇಳಿ ನಮ್ಮೆಲ್ಲ ಆಶಯ. ತುಂಬು ಹೃದಯದಿಂದ ಅವನಿಗೆ ನಾವು ಆಶೀರ್ವಾದ ಮಾಡ್ತೀವಿ ಸರ್. ಗೆದ್ದು ಬರಲಿ. ಇಂಗ್ಲಿಷ್ ಒಂದ್ ರೀತಿ ಕಬ್ಬಿಣದ ಕಡಲೆ ಆಗಿತ್ತ ಅಂತ ಓದ್ಬೇಕಾದ್ರೆ ಸರ್? ಹೌದು. ಈಗ ಹಳ್ಳಿ ಮಕ್ಕಳಲ್ಲೂ ಸರ್, ಈಗ ಒಬ್ಬ ವಿದ್ಯಾರ್ಥಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಕಲಿತಿದ್ದಾನೆ, ಫಸ್ಟ್ ಲ್ಯಾಂಗ್ವೇಜ್ ಅಲ್ಲ. ಅವ್ನು ಫಸ್ಟ್ ಲ್ಯಾಂಗ್ವೇಜ್ ಮದರ್ ಟಂಗ್ ಆಗಿರುತ್ತೆ. ಆವಾಗ ಸ್ವಲ್ಪ ಟಫ್ ಆಗುತ್ತೆ, ಇನ್ಕ್ಲೂಡಿಂಗ್ ಯಾವುದೇ ಒಂದು ವಿದ್ಯಾರ್ಥಿಗಾದರೂ. ಅದನ್ನು ಒಂದು ಸ್ವಲ್ಪ ನಾವು ಬೇರೆ ರೀತಿಯಲ್ಲಿ ಅವರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಮಾಡಿಸ್ತಿದ್ವಿ ಸರ್. ಇಂಗ್ಲಿಷ್ ನಿಮ್ಗೆ ಖುಷಿ ಕೊಡ್ತಾ ಇದೆ? ಅಯ್ಯೋ ತುಂಬ ಖುಷಿ. ಆ ವರ್ಡ್ಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂತೀವಿ ಸರ್. ನನಗಂತೂ ತುಂಬನೇ ಈಗ ನಮ್ಮ ಸ್ಟೂಡೆಂಟ್, ನನ್ನ ಮೂಲಕ ಓದಿದಂಥ ಒಬ್ಬ ಸ್ಟೂಡೆಂಟು ಈಗಲಾದರೂ ಫಾರ್ವರ್ಡ್ ಆಗಿ ಅಲ್ಲಿ ಒಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೆ ಅನ್ನೋದಂತ ಖುಷಿ ಸರ್. ನಾನು ನೀವೇ ಡಿಕ್ಷನರಿ ಹುಡ್ಕೋತರ ಮಾಡ್ಬಿಟ್ಟು. ಹೌದು ಸರ್, ಖಂಡಿತ. ಅಂತ ಒಂದು ಪ್ರತಿಭೆ ಸರ್ ಅವರು. ಅಂತ ಔಟ್ಸ್ಟ್ಯಾಂಡಿಂಗ್ ಕಾಮಿಡಿ ಮಾಡಬೇಕಂದ್ರೆ ಆ ರೀತಿಯಾದಂಥ ಒಂದು ಪ್ರತಿಭೆಗಳನ್ನು ನಾವು ಕಾಣಬೇಕು ಸರ್. ಅದು ಖುಷಿ ಆಗುತ್ತೆ ಸರ್.